ಈ ಒಂದು ಡೇಟಿಂಗ್ ಆಪ್ ಈಗ ಬಹಳ ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಆದ್ರೆ ಈ ಒಂದು ಡೇಟಿಂಗ್ ಆಪ್ ಅನ್ನ ನೀವು ಬಳಸುವ ಮುನ್ನ ಬಹಳ ಹುಷಾರಾಗಿರ್ಬೇಕು. ಈಗ ಡೇಟಿಂಗ್ ಆಪ್ ನಲ್ಲಿ ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಏನ್ ಪ್ರೀತಿ ಮಾಡ್ತೀನಿ ಅಂದ ತಕ್ಷಣ ನಂಬಿ ನೀವು ಮೋಸ ಹೋಗೋದಿಕ್ ಹೋಗಬೇಡಿ. ಡೇಟಿಂಗ್ ಆಪ್ ಡೇಂಜರ್, ಬಹಳ ಹುಷಾರಾಗಿರಿ. ಪ್ರೀತಿ ಹೆಸರಲ್ಲಿ ಯಾಮಾರಿಸ್ತಾರೆ, ಹಾಗಾಗಿ ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಬೆಳಕಿಗೆ ಬಂತು ವಂಚನೆ ಕೇಸ್. ಡೇಟಿಂಗ್ ಆಪ್ ಸುಳಿಯಲ್ಲಿ ಸಿಲುಕಿದ ಟೆಕ್ಕಿ. ಡೇಟಿಂಗ್ ಆಪ್ ನಲ್ಲಿ ಯುವತಿಯ ಪರಿಚಯ ಆಗತ್ತೆ. ಹನಿ ಟ್ರಾಪ್ಗೆ ಬಲಿಯಾದ ಸಾಫ್ಟ್ವೇರ್ ಇಂಜಿನಿಯರ್. ಯುವತಿಯ ಮಾತು ನಂಬಿ 18.7 ಲಕ್ಷ ಹಣ ಕೊಟ್ಟು ಕಳ್ಕೊಂಡ್ರಂತೆ. ಮದುವೆಯ ಭರವಸೆ ನೀಡಿ ನಂಬಿಸಿದ್ದ ಕಿಲಾಡಿ ಲೇಡಿ. ಹಣ ಕೈ ಸೇರಿದ ಮೇಲೆ ನೋ ಕಾಂಟ್ಯಾಕ್ಟ್. ಹಣ ಬಂತಲ್ಲ ಮತ್ಯಾ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಣ ಬಂದ ಬಳಿಕ ಟೆಕ್ಕಿಗೆ ವಂಚಿಸಿದ ಯುವತಿ. ಪ್ರೀತಿ ನಾಟಕ ಆಡಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾರಂತೆ. ನೋಡಿ, ಇತ್ತೀಚೆಗೆ ಯಾವುದೇ ಒಂದು ಮೊಬೈಲ್ ನಾವು ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಬರೀ ಡೇಟಿಂಗ್ ಆಪ್ ಗಳ ಒಂದು ಆಡ್ ಬರುತ್ತೆ ಅಥವಾ ಡೇಟಿಂಗ್ ಆಪ್ ಡೀಟೇಲ್ಸ್ ಬರುತ್ತೆ. ನೀವು ಏನೋ ಬಿಡಪ್ಪ ನೋಡೋಣ ಡೇಟಿಂಗ್ ಆಪ್ ಅಂತ ಓಪನ್ ಮಾಡಿ ಅಲ್ಲಿ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಚಾಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಬಹಳ ಹುಷಾರಾಗಿರ್ಬೇಕು. ಮುಖ ಗೊತ್ತಿರಲ್ಲ, ಅವ್ರು ಯಾರು ಡೀಟೇಲ್ಸ್ ಗೊತ್ತಿರಲ್ಲ, ಅದ್ ಹೆಂಗೆ ಮೋಸ ಹೋಗ್ತೀರಾ ಅಂತ ಗೊತ್ತಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಈಗ ಡೇಟಿಂಗ್ ಆಪ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇನ್ಸ್ಟಾದಲ್ಲಿ, ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾರನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಮತ್ತೆ ಚಾಟಿಂಗ್ ಶುರು ಮಾಡ್ತೀರಾ. ಚಾಟಿಂಗ್ ಮಾಡ್ತಾ ಮಾಡ್ತಾ ಸ್ನೇಹ ಪ್ರೀತಿ ಆಗತ್ತೆ. ಪ್ರೀತಿ ಆದ್ಮೇಲೆ ಇಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಭರವಸೆ ಕೊಡ್ತಾರೆ. ಭರವಸೆ ಆದ್ಮೇಲೆ ದುಡ್ಡಿಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಆಗುತ್ತೆ, ಆಮೇಲೆ ಮೋಸ ಆಯ್ತು ಅಂತ ಹೇಳ್ತೀರಾ. ಹಾಗಾಗಿ ಬಹಳ ಹುಷಾರಾಗಿರಿ. ಈ ಒಂದು ಡೇಟಿಂಗ್ ಆಪ್ ಆಗಿರಬಹುದು, ಎಷ್ಟು ಬೇಕು ಅಷ್ಟು ಬಳಕೆ ಮಾಡಬೇಕು. ಅತಿಯಾಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡೋದು ಒಳ್ಳೇದಲ್ಲ. ಸ್ವಲ್ಪ ಲಿಮಿಟ್ ಅಲ್ಲಿ ಯೂಸ್ ಮಾಡಿ. ಯಾಕೆ ಈ ರೀತಿ ಹೇಳ್ತೀವಿ ಅಂತಂದ್ರೆ ಈ ಒಂದು ಪ್ರಕರಣ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಪ್ರೀತಿ ಹೆಸರಲ್ಲಿ ಯಾವ ರೀತಿ ಯಾಮಾರಿಸಿದ್ದಾರೆ ಅಂತ. ಆ ಒಂದು ಡೇಟಿಂಗ್ ಆಪ್ ನಲ್ಲಿ ಮೊದಲಿಗೆ ಯುವತಿಯ ಪರಿಚಯ ಆಗುತ್ತೆ. ಓಕೆ, ಒಂದ್ಸಲ ನಾನು ಡೇಟಿಂಗ್ ಆಪ್ ಅನ್ನ ಯೂಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯುವತಿಯ ಪರಿಚಯ ಆಗುತ್ತೆ. ಆ ಪರಿಚಯದ ಸಲುಗೆ ಆಗುತ್ತೆ. ಸಲುಗೆಯಿಂದ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಆದ ನಂತರ ಮದುವೆ ಆಗ್ತೀನಿ ನಿನ್ನ ಅಂತ ಭರವಸೆ ಕೊಡ್ತಾರೆ. ಏನೋ ಮದ್ವೆ ಆಗ್ತಾಳಲ್ಲ ಬಿಡು, ನಾನ್ ಮದ್ವೆ ಆಗೋ ಹುಡುಗಿ ಅಲ್ಲಿ ಬಂದ್ಬಿಟ್ಟು 18.7 ಲಕ್ಷ ಹಣ ಕೊಟ್ರಂತೆ. ಅಷ್ಟು ಹಣ ಬಂದ್ಮೇಲೆ ಇನ್ಯಾಕೆ ಬೇಕು ನಿಮ್ಮ ಕಾಂಟ್ಯಾಕ್ಟ್? ಮತ್ ಯಾಕೆ ನಿಮ್ ಜೊತೆ ಮಾತನಾಡ್ಬೇಕು? ಓಕೆ, ನೆಕ್ಸ್ಟ್ ಯಾರಾದ್ರೂ ಸಿಗ್ತಾರಾ ನಿಮ್ ತರಾನೇ ಬಕ್ರ ಆಗುವಂತವ್ರು ಅಂತ ಹುಡುಕ್ತಾರೆ. ಹಾಗಾಗಿ ಹುಷಾರಾಗಿರಿ. ಈಗ ನಿಮ್ ದುಡ್ಡು ಹೋಯ್ತಾ ಅಥವಾ ಮದ್ವೆನಾದ್ರೂ ಆದ್ರೆ ಅದೂ ಇಲ್ಲ. 18 ಲಕ್ಷ ಅದೇ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಕೊಟ್ಟಿದ್ರೆ ಬಹಳ ಖುಷಿ ಆಗ್ಬಿಟ್ಟವ್ರು. ಅದನ್ನ ಹೊರತುಪಡಿಸಿ ಯಾರು ಅಂತ ಗೊತ್ತಿರೋದಿಲ್ಲ, ಅವ್ರ ಮುಖ ಪರಿಚಯ ಇರೋದಿಲ್ಲ, ಅವ್ರ ಅಡ್ರೆಸ್ ಗೊತ್ತಿರೋದಿಲ್ಲ, ಏನೂ ಅವ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರೋದಿಲ್ಲ. ಕೇವಲ ಒಂದು ಚಾಟ್ ಮಾಡಿ ಅವ್ರ ಬಗ್ಗೆ ಡೀಟೇಲ್ಸ್ ಹೆಂಗ್ ಪಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ? ಮೊದಲು ಈ ಒಂದು ಡೇಟಿಂಗ್ ಆಪ್ ಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಒಂದು ಡೇಟಿಂಗ್ ಆಪ್ ಅನ್ನೋದೇ ಬಹಳ ಡೇಂಜರ್. ಯಾಕೆಂತಂದ್ರೆ ಆ ಒಂದು ಡೇಟಿಂಗ್ ಆಪ್ ನಲ್ಲಿ ಅವ್ರು ಯಾರು ಅನ್ನೋದು ಗೊತ್ತಿರೋದಿಲ್ಲ, ಡೀಟೇಲ್ಸ್ ಗೊತ್ತಿರೋದಿಲ್ಲ. ಎಷ್ಟೇ ಬಾರಿ ಒಂದು ಡೇಟಿಂಗ್ ಆಪ್ ಗಳನ್ನ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಲಿಮಿಟ್ ಅಲ್ಲಿ ಯೂಸ್ ಮಾಡಿ ಅಂದ್ರೂ ಕೂಡ ನಮ್ಮ ಜನರು ಬುದ್ಧಿ ಕಲಿಯಲ್ಲ. ಈಗ ನೋಡಿ ಯಾವ ರೀತಿ ಆಗಿದೆ ಅಂತ. ಮೋಸ ಮಾಡಿದ್ರು, ಈಗ ಕಂಪ್ಲೇಂಟ್ ಕೊಡ್ತಾರೆ, ಅಷ್ಟೇ ಆಗೋದು. ಈ ಒಂದು ಡೇಟಿಂಗ್ ಆಪ್ ಗಳ ಬಗ್ಗೆ ಮೊದಲು ಜಾಗೃತಿಯನ್ನ ಮೂಡಿಸೋ ಕೆಲಸ ಮಾಡಬೇಕು. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್? ಸಾಹಿತ್ಯ ಕಳೆದ 4 ವರ್ಷಗಳಲ್ಲಿ ನಾವು ನೋಡೋದೇ ಆದ್ರೆ ಸರಿಸುಮಾರು 400% ಸೈಬರ್ ಕ್ರೈಮ್ ಪ್ರಕರಣಗಳು ಜಾಸ್ತಿಯಾಗಿದ್ದಾವೆ. ಅಂದ್ರೆ ಸೈಬರ್ ಮೂಲಕವಾಗಿ, ಅಂದ್ರೆ ಇಂಟರ್ನೆಟ್ ಮೂಲಕ ಡೇಟಿಂಗ್ ಆಗಿರಬಹುದು ಅಥವಾ ಡಿಜಿಟಲ್ ಅರೆಸ್ಟ್ ಅಂತ ಬೆದರಿಕೆ ಹಾಕಿ ದುಡ್ಡು ಸುಲಿಗೆ ಮಾಡುವಂತ ಆಗಿರಬಹುದು, ಅಥವಾ ಇನ್ಯಾವುದೋ ಒಂದು ನಾವು ಜನಸಾಮಾನ್ಯರಿಗಾಗಿ ನಾವು ಫಂಡ್ ಮಾಡ್ತಾ ಇದೀವಿ ಅಂತ ಹೇಳಿ ಜನರನ್ನ ಏಮಾರಿಸ್ತಾ ಇರುವಂತಹ ಪ್ರಕರಣಗಳು. ಈ ರೀತಿಯ ಪ್ರಕರಣಗಳು ಇವತ್ತು ನಿನ್ನೆದಲ್ಲ, ಹಲವಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆದ್ರೂ ಕೂಡ ನಮ್ಮ ಸೈಬರ್ ಕ್ರೈಮು ಜೊತೆಗೆ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಏನ್ ಮಾಡಿದ್ವು, ಏನ್ ಕ್ರಮ ಕೈಗೊಂಡ್ವು ಅನ್ನೋ ಪ್ರಶ್ನೆಗಳು ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಎದುರಾಗುತ್ತೆ. ಈಗಾಗ್ಲೇ ನಾವು ನೋಡಿದ್ದೆ ಆದ್ರೆ ಈ ಡೇಟಿಂಗ್ ಆಪ್ಗಳು ಅಂತ ಏನು ಕರಿತೀವಿ, ಇದಕ್ಕೆ ಅನೇಕರು ಈವರೆಗೆ ಬಲಿಯಾಗಿದ್ದಾರೆ. ಕೋಟಿ ಹಣವನ್ನ ಅನೇಕರು ಕಳ್ಕೊಂಡಿದ್ದಾರೆ, ಕೆಲವರು ಜೀವನೇ ಕಳ್ಕೊಂಡಿದ್ದಾರೆ. ಆದ್ರೂ ಕೂಡ ಈ ಡೇಟಿಂಗ್ ಆಪ್ಗಳ ಬಗ್ಗೆ, ಜೊತೆಗೆ ಈ ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ವಿಚಾರಗಳಾಗಿರಬಹುದು, ಜೊತೆಗೆ ಇಂಟರ್ನೆಟ್ ನಲ್ಲಿ ಜನರನ್ನ ಸೆಳೆದು ಪಂಗನಾಮ ಹಾಕುವಂತಹ ಆಪ್ಗಳೇನಿದಾವೆ, ಆ ಆಪ್ಗಳ ಬಗ್ಗೆ ಈವರೆಗೂ ಕೂಡ ಜನರಲ್ಲಿ ಅವೇರ್ನೆಸ್ ಬರ್ತಾ ಇಲ್ಲ. ಅನೇಕರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದ್ದೆ ಆದ್ರೆ
ಈ ರೀತಿ ಡೇಟಿಂಗ್ ಆಪ್ಗಳೇನಿದಾವೆ ನೂರಾರು ಆಪ್ಗಳು ಸಿಕ್ಬಿಡ್ತವೆ. ಒಂದು ಆಪ್ ಇವತ್ತು ಕ್ಲೋಸ್ ಆಯ್ತು ಅಂತಂದ್ರೆ ನಾಳೆನೆ ಇನ್ನೊಂದು ಡೇಟಿಂಗ್ ಆಪ್ ಹುಟ್ಕೊಳ್ಳುತ್ತೆ. ಅಂದ್ರೆ ಒಂದ್ ರೀತಿ ನಾಯಿ ಕೊಡೆ ಅಂತ ನಾವೇನಂತೀವಿ, ಆ ರೀತಿಯಾಗಿ ಡೇಟಿಂಗ್ ಆಪ್ಗಳು ಒಂದಾದ ನಂತರ ಒಂದರಂತೆ ಈ ಡೇಟಿಂಗ್ ಆಪ್ಗಳು ಹುಟ್ಕೊಳ್ತಾ ಇದಾವೆ. ಇದಕ್ಕೆ ಹಣ ಕಳ್ಕೊಂಡವರು ಅನೇಕರಿದ್ದಾರೆ, ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ, ತಮ್ಮ ಜೀವ ಕಳ್ಕೊಂಡವರು ಇದ್ದಾರೆ, ಜೀವನವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ಕೊಂಡವರು ಕೂಡ ತುಂಬಾ ಜನ ಇದ್ದಾರೆ. ಇದರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ದಂಧೆ ಇದು ಕೂಡ ಅವ್ಯಾಹತವಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ ಸಾಹಿತ್ಯ. ಇದರ ಜೊತೆಗೆ ಈ ಕಂಪನಿಗಳು, ಯಾವ ಕಂಪನಿಗಳಿದಾವೆ, ಈ ಕಂಪನಿಗಳು ಯಾವುದು ಅಂತ ನೋಡ್ತಾ ಹೋದಾಗ ಇದ್ಯಾವುದು ಕೂಡ ಭಾರತೀಯ ಮೂಲದ ಕಂಪನಿಗಳು ಅಲ್ವೇ ಅಲ್ಲ. ಇದೆಲ್ಲವೂ ಕೂಡ ಚೀನಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಅಥವಾ ಹವಾಲಾ ಮೂಲಕ ಬಂದಿರುವಂತಹ ದುಡ್ಡಾಗಿರಬಹುದು. ಅದೇ ದುಡ್ಡನ್ನ ಬಳಕೆ ಮಾಡಿಕೊಂಡು ಭಾರತದಲ್ಲಿ ನಕಲಿ ಆಪ್ಗಳನ್ನ ಸೃಷ್ಟಿ ಮಾಡಿ ಯುವಕರನ್ನ ಟ್ರ್ಯಾಪ್ ಮಾಡ್ತಾ ಇರುವಂತವರು, ಯುವತಿಯರನ್ನ ಟ್ರ್ಯಾಪ್ ಮಾಡ್ತಾ ಇರುವಂತವರು ಅನೇಕರಿದ್ದಾರೆ. ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರಗಳು ಅದು ಅವೇರ್ನೆಸ್ ಮಾಡುವಲ್ಲಿ ವಿಫಲವಾಗ್ತಾ ಇದ್ದಾವೆ. ಜೊತೆಗೆ ಕೆಲವು ಕಾನೂನುಗಳನ್ನು ಕೂಡ ತರಬೇಕಾಗತ್ತೆ, ತುಂಬಾ ಸ್ಟ್ರಾಂಗ್ ಆಗಿರೋ ಕಾನೂನುಗಳನ್ನ ತರಬೇಕಾಗತ್ತೆ. ಪ್ಲೇ ಸ್ಟೋರ್ ನಲ್ಲಿ ಬೇಕಾಬಿಟ್ಟಿಯಾಗಿ ಅನೇಕರು ಹೊಸ ಹೊಸ ಆಪ್ಗಳನ್ನ ಹಾಕ್ತಾ ಇದ್ದಾರೆ. ಅದು ಆನ್ಲೈನ್ ಡೇಟಿಂಗ್, ಚಾಟಿಂಗ್ ಆಗಿರಬಹುದು, ಜೊತೆಗೆ ಆನ್ಲೈನ್ ನಲ್ಲಿ ಬೆಟ್ಟಿಂಗ್ ಆಡುವಂತಹ ಆಪ್ಗಳಾಗಿರಬಹುದು. ಈ ರೀತಿ ಅನೇಕ ಆಪ್ಗಳು ನಾಯಿ ಕೊಡೆಯಂತೆ ಹುಟ್ಕೊಳ್ತಾ ಇದಾವೆ. ನೋಡಿ, ಈಗಾಗಲೇ ಬೆಂಗಳೂರಿನಲ್ಲಿ ಇದೊಂದು ಹೊಸ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. 18.7 ಲಕ್ಷ ಇಷ್ಟು ಹಣ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ವರ್ಷಾನುಗಟ್ಲೆ ದಿನಾನೇ ಕಳೆದು ಹೋಗುತ್ತೆ. ಆತ ತನ್ನ ಕುಟುಂಬದ ನಿರ್ವಹಣೆ ಮಾಡ್ಕೊಳ್ಬೇಕು, ಅದರಲ್ಲಿ ತನ್ನ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಬೇಕು, ಅದರಲ್ಲಿ ಉಳಿಸಿದಂತ ದುಡ್ಡು ಏನ್ ಸೇವಿಂಗ್ಸ್ ಅಂತ ಬರುತ್ತೆ, ವರ್ಷಾನುಗಟ್ಟಲೆ ಬೇಕಾಗುತ್ತೆ ಅಷ್ಟು ದುಡ್ಡನ್ನ ಸೇವಿಂಗ್ಸ್ ಮಾಡ್ಬೇಕಂದ್ರೆ. ಆದ್ರೆ ಅಷ್ಟು ದುಡ್ಡು ಕೇವಲ ಒಂದೇ ಒಂದು ಡೇಟಿಂಗ್ ಆಪ್ ನಲ್ಲಿ ಯಾವುದೋ ಒಂದು ಸುಳ್ಳು ಮಹಿಳೆ ಆತನನ್ನ ಟ್ರ್ಯಾಪ್ ಮಾಡಿ, ಹನಿ ಟ್ರ್ಯಾಪ್ ಮಾಡಿ ಆತನಿಂದ ದುಡ್ಡನ್ನ ಲಪಟಾಯಿಸ್ಕೊಂಡು ಈಸಿಯಾಗಿ ಅವರು ಪರಾರಿಯಾಗಿ ಹೋಗ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದು ಇವತ್ತು ನಡೀತಾ ಇದೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳನ್ನ ಕನಿಷ್ಠ ಪಕ್ಷ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗಾಗ್ಗೆ ಕಿವಿ ಮಾತು ಹೇಳ್ತಾನೆ ಇರಬೇಕು. ಜೊತೆಗೆ ಸರ್ಕಾರಗಳು ಕೂಡ ಈ ಬಗ್ಗೆ ಅವೇರ್ನೆಸ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಜೊತೆಗೆ ಇದಕ್ಕೆ ಪ್ರಕರಣಗಳನ್ನ ದಾಖಲು ಮಾಡೋದಕ್ಕೆ ಜನ ಹಿಂದೇಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಇದು ಕೇವಲ ಬೆಳಕಿಗೆ ಬಂದಿರುವಂತಹ ಪ್ರಕರಣಗಳು ಮಾತ್ರ. ಆದ್ರೆ ಈ ರೀತಿ ಬಲಿಯಾಗಿರುವಂತಹ ಪ್ರಕರಣಗಳು ತುಂಬಾ ಇದಾವೆ. 400 ಪ್ರಕರಣಗಳು ಕೇವಲ 3 ವರ್ಷಗಳದ್ದು ಹೇಳ್ತಾ ಇರೋದು ನಾನು. 400% ಹೆಚ್ಚಳ ಆಗಿದೆ ಕೇಸಸ್ ಅಂತಂದ್ರೆ ಇದನ್ನ ಯಾರು ಕೂಡ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಈ ನಡುವೆ ನಮ್ಮ ಸರ್ಕಾರಗಳು ಕುಂಭ ದ್ರೋಣ ನಿದ್ದೆಗೆ ಏನಾದ್ರೂ ಜಾರಿದಾವ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಇದೆಲ್ಲವೂ ಕೂಡ NCRB ಡೇಟಾಗಳು ನಾನು ಹೇಳ್ತಾ ಇರೋದು. ಹೀಗಾಗಿ ರಾಜ್ಯ ಸರ್ಕಾರನೂ ಕೂಡ, ನಮ್ಮ ಕರ್ನಾಟಕದ್ದು ಕೂಡ ನೋಡ್ತಾ ಇದ್ದೀನಿ, 75% ಒಂದು ವರ್ಷದಲ್ಲೇ ಹೆಚ್ಚಳವಾಗಿರುವಂತಹ ಕೇಸ್ಗಳು. ಯಾವ ರೀತಿ ರಾಜ್ಯ ಸರ್ಕಾರ ಮಕ್ಕಳು ಮೊಬೈಲ್ಗಳನ್ನ, ಆಪ್ಗಳನ್ನ ಬಳಕೆ ಮಾಡಬಾರ್ದು, ಸಾಮಾಜಿಕ ಜಾಲತಾಣಗಳನ್ನ ಬಳಕೆ ಮಾಡಬಾರ್ದು ಅಂತ ಯಾವ ರೀತಿ ಅದನ್ನ ಬ್ಯಾನ್ ಮಾಡೋದಕ್ಕೆ ಕಾನೂನನ್ನ ತಂತು, ಇದರ ಜೊತೆಗೆ ಆನ್ಲೈನ್ ಫ್ರಾಡ್ ಏನ್ ನಡೀತಾ ಇದೆ, ಜನರನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸ ಏನಾಗ್ತಾ ಇದೆ, ಈ ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿರೋ ಪ್ಲೇ ಸ್ಟೋರ್ ಏನಿದೆ ಇದರಲ್ಲಿ ಬೇಕಾಬಿಟ್ಟಿಯಾಗಿ ಯಾರ್ಯಾರೋ ಆಪ್ಗಳನ್ನ ಏನ್ ಹಾಕ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ರೂಪಿಸಬೇಕು. ಜೊತೆಗೆ ಮಾನದಂಡಗಳನ್ನ ಹೇಳಬೇಕು. ಪ್ಲೇ ಸ್ಟೋರ್ ಮೇಲೂ ಕೂಡ ಅದಕ್ಕೂ ಕೂಡ ಮೂಗುದಾಣವನ್ನ ಹಾಕುವಂತ ಒಂದು ಸಮಯ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ಡೇಟಿಂಗ್ ಆಪ್ಗಳನ್ನ ಬಳಸೋ ಮುನ್ನ ಬಹಳ ಹುಷಾರಾಗಿರಿ. ಯಾಕೆಂತಂದ್ರೆ ಈ ಒಂದು ಡೇಟಿಂಗ್ ಆಪ್ಗಳಲ್ಲಿ ಅಪರಿಚಿತರೊಂದಿಗೆ ಸಂಪರ್ಕ ಹೊಂದುವಾಗ ಜಾಗೃತೆಯಿಂದ ಇರಬೇಕಾಗತ್ತೆ. ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳಿ. ಇನ್ನು ಮದುವೆ ಭರವಸೆ ನೀಡೋರೊಂದಿಗೆ ಹಣಕಾಸು ವ್ಯವಹಾರವನ್ನ ಮಾಡ್ಕೊಳ್ಬೇಡಿ. ಮದುವೆ ಆದ್ಮೇಲೆ ಬೇಕಾದ್ರೆ ಹಣ ಕೊಡಿ, ಅದು ತಪ್ಪಾಗೋದಿಲ್ಲ. ಮದುವೆಗೂ ಮುನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ ಮಾತ್ರಕ್ಕೆ ನೀವು ಹಣವನ್ನ ಕೊಡೋದು ಬಹಳ ಡೇಂಜರ್. ಹಾಗಾಗಿ ಈ ರೀತಿಯ ವ್ಯವಹಾರಗಳನ್ನ ಮಾಡಬೇಡಿ. ಇನ್ನು ವಂಚನೆಗೀಡಾದ್ರೆ ಪೊಲೀಸರಿಗೆ ದೂರನ್ನ ಕೊಡಿ. ಅಯ್ಯೋ, ಪೊಲೀಸರಿಗೆ ದೂರು ಕೊಟ್ರೆ ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ತಾರೆ, ಯಾಕಪ್ಪ ಬೇಕು, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಹಂಚ್ಕೊಳ್ಬೇಡಿ. ಯಾಕೆಂತಂದ್ರೆ ನಿಮ್ಗೆ ವಂಚನೆ ಆಗಿದೆ, ನಿಮಗ್ ಮೋಸ ಆಗಿದೆ. ಹಾಗಾಗಿ ನೀವು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲೇಬೇಕು. ಕಂಪ್ಲೇಂಟ್ ಕೊಟ್ರೆ ಮಾತ್ರ ಬೇರೆಯವರು ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ನೀವು ಕಂಪ್ಲೇಂಟ್ ಕೊಟ್ಟಾಗ ನಿಮ್ಗೆ ಏನ್ ವಂಚನೆ ಆಗಿದೆ ಅದಕ್ಕೆ ಅಟ್ಲೀಸ್ಟ್ ಪರಿಹಾರ ಆದ್ರೂ ಸಿಗುತ್ತೆ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಬಹಳ ಬಹಳ ಕೇರ್ಫುಲ್ ಆಗಿರಿ ಈ ರೀತಿಯ ಡೇಟಿಂಗ್ ಆಪ್ ಗಳನ್ನ ಬಳಕೆ ಮಾಡುವಾಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.